ನ್ಯೂಸ್ಗೆ ಸ್ವಾಗತ. ನಾನು ಗ್ರೇಷನ್ ಅಲ್ಮೇಡ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕೆಎನ್ ಫೌಂಡೇಶನ್ ವತಿಯಿಂದ ಮಾರ್ಚ್ 1ರಂದು ದ್ರೌಪದಿ ಪ್ರವರ ದರ್ಪಣ ಸಮಾರಂಭ ಏರ್ಪಡಿಸಿದ್ದು, ಸಾಧಕರುಗಳಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ವಿಶೇಷ ಆಹ್ವಾನಿತರಾಗಿ ಹಾರ್ಟ್ ಆಫ್ ಲಿವಿಂಗ್ನ ಶ್ರೀ ರವಿಶಂಕರ್ ಗುರೂಜಿ ಪಾಲ್ಗೊಳ್ಳಲಿದ್ದಾರೆ ಎಂದು ಕೆಎನ್ ಫೌಂಡೇಶನ್ ಚೇರ್ಮನ್ ಹಾಗೂ ಸಿಇಒ ರಾಜಕೃಷ್ಣಮೂರ್ತಿ ಹೇಳಿದರು. ಮಾಲೂರಿನ ಶ್ರೀ ಧರ್ಮರಾಯಸ್ವಾಮಿ ದೇವಾಲಯ ಸಮಿತಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ವಹ್ನಿಕುಲ ಕ್ಷತ್ರಿಯ ಸಂಘದ ಸಹಯೋಗದಲ್ಲಿ ಈ ಬೃಹತ್ ಸಾಧಕರ ಸಮಾರಂಭ ಏರ್ಪಡಿಸಿದ್ದು, ದ್ರೌಪದಿ ಪ್ರವರ ದರ್ಪಣದ ಉದ್ದೇಶವನ್ನು ವಿವರಿಸಿದರು. ನಮ್ಮ ಜನಾಂಗವನ್ನು ಫಸ್ಟು ಎಲ್ಲ ವಿದ್ಯಾವಂತರಾದ ಯಾವುದೇ ಜಾತಿಯವರು ವಿದ್ಯೆಯಲ್ಲಿ ಮೇಲೆ ಬಂದ್ಬಿಟ್ರೆ ಅವರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಏನಂದ್ರೆ ಎಲ್ಲ ರೀತಿ ಅವರು ಒಂದು ಮಾಡರ್ನೈಸೇಷನ್ ಒಂದು ಡಿಸಿಪ್ಲಿನ್ ಬರ್ತಾ ಇದೆ. ಎಲ್ಲಿ ವಿದ್ಯೆಯನ್ನು ಅವರು ಶೋಷಣೆಗಳು ಬರ್ತಾ ಇದ್ದಾರೆ, ಜಾಬ್ ಸಿಕ್ಕಲ್ಲ, ಆಮೇಲೆ ಇಷ್ಟ ಬಂದಾಗ ನಡ್ಕೊಳ್ತಾರೆ. ನಮ್ಮವರೇ 4 ಮಕ್ಕಳು ಒಂದು ಮಗು ಓದಿಲ್ಲ ಅಂದರೆ ಮಗುವನ್ನು ಹೆಂಗೆ ಟ್ರೀಟ್ ಮಾಡ್ತೀವಿ ಎಲ್ಲರೂ ಗೊತ್ತಿರುತ್ತೆ. ಸೊ ಅದಕ್ಕೆ ಮೊದಲು ನಾವು ರೂಟಿಂದಲೇ ತೆಗಿಬೇಕು, ಬೇರೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಜನಾಂಗದ ಮಕ್ಕಳಿಗೆ ಎಕ್ಸ್ಕ್ಲೂಸಿವ್ ಆಗಿ ನಾವು ಪ್ರತಿಭಾ ಪುರಸ್ಕಾರ ಮಾಡೋಕ್ಕೆ ಶುರು ಮಾಡ್ತೀವಿ. ಇದು ಮಾಡೋಕ್ಕೆ ಶುರು ಮಾಡ್ಕೊಂಡು ಇವಾಗ ನನ್ನ ಸೌಭಾಗ್ಯ ಒಂದು 18,000 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿದ್ವಿ ಆಲ್ರೆಡಿ. ಇದ್ರೆ ಮಕ್ಕಳು 18 ಬಿಲೋ ಮಕ್ಕಳು ಯಾವುದೇ ಡೊಮೈನಲ್ಲಿ ಟ್ಯಾಲೆಂಟ್ ಇದ್ರೆ, ಅದು ಭರತನಾಟ್ಯ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ವಿದ್ಯೆ ಆಗಿರ್ಬೋದು, ಅವರೆಲ್ಲರೂ ಒಂದು ರವೀಂದ್ರ ಕಲಾಕ್ಷೇತ್ರದ ಒಂದು ಪ್ರೋಗ್ರಾಮ್ ಕೊಟ್ಟೆ ಅಂದರೆ ಆ ಮಗುಗೆ ಅದು ನೋಬಲ್ ಪ್ರೈಸ್ ಲೈಫ್ ಟೈಮ್ ಅದಕ್ಕೆ ಅಚೀವ್ಮೆಂಟ್. ಆ ಮಗುಗೆ ಒಂದು ವೇದಿಕೆ ಸೃಷ್ಟಿ ಮಾಡಿ ಆ ಗುರು ಯಾವುದೇ ಜಾತಿಯವರಾಗಿರ್ಬೋದು ಅವ್ರಿಗೂ ಒಂದು ಗೌರವ ಸಮರ್ಪಣೆ ಮಾಡಿ ನಮ್ಮ ಜನಾಂಗದ ಮಗು ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ, ಇನ್ನೂ ಚೆನ್ನಾಗಿ ಹೀಗೆ ತಯಾರು ಮಾಡಿದ್ದು ಅವ್ರಿಗೂ ಒಂದು ಗೌರವ ಸಮರ್ಪಣೆ ಮಾಡೋದು, ಇವೆಲ್ಲ ನಿಸ್ವಾರ್ಥವಾಗಿ ಮಾಡ್ತಾ ಇದ್ದೀವಿ. 100, 120, 150 ಪೂಜಾರಿಗಳು ಒಂದೇ ಸೂರಲ್ಲಿ ಬಂದಿರೋದು ನಮ್ಮ ವಹ್ನಿಕುಲ ಕ್ಷತ್ರಿಯ ವಂಶದಲ್ಲೇ ಇದು ಫಸ್ಟು. ಅದಕ್ಕೆ ನಮ್ಮ ಮಕ್ಕಳು ಇವರೆಲ್ಲ ಸಾಕ್ಷಿ, ಇವರಿಂದಲೇ ಆಗಿರೋದು. ಸೊ ಇದಂತಿನ ಎಜುಕೇಟೆಡ್ನ ಒಂದು ಡಯಾಸ್ ಅಂತ ಅರ್ತಿರೋದು ಇದೇ ಫಸ್ಟ್, ಇರ್ರೆಸ್ಪೆಕ್ಟಿವ್ ಆಫ್ ಬೇರೆ ಕಮ್ಯುನಿಟಿಯವರು. ಸೊ ಇದೆಲ್ಲ ನಾವೇನು ಪ್ಲಾನ್ ಮಾಡಿ ನಾನು ಹೀರೋಗಾಗೋ ಮಾಡಿಲ್ಲ, ಇದೆಲ್ಲ ಸೆಲ್ಫ್ಲೆಸ್ ಆಗಿ ಮಾಡಿದ್ರೆ ಆ ತಾಯಿ ಒಂದು ಇಂಟ್ಯೂಷನ್ ಬಂದಿದೆ, ಓದಿದೆ, ಎಲ್ಲ ಗುರು ಹಿರಿಯರನ್ನು ಸಹಕಾರ ಆಶೀರ್ವಾದ ಸಿಕ್ಕಿದೆ. ಅದರಿಂದ ಮಾರ್ಚ್ 1ನೇ ತಾರೀಕು ಎಲ್ಲದಕ್ಕಿಂತ ಮುಗಿಲಾಗಿ ನಮ್ಮ ಸೌಭಾಗ್ಯ ವಿಶ್ವವಿಖ್ಯಾತ ಶ್ರೀ ರವಿಶಂಕರ್ ಗುರೂಜಿ ಅವರು ಇದಕ್ಕೆ ಆಶೀರ್ವಚನ ಕೊಡ್ತೀನಿ, ನನಗೆ ಅರ್ಧ ಅವರ್ ಟೈಮ್ ಇದೆ ಅಂತ ಹೇಳಿ ರವಿಶಂಕರ್ ಗುರೂಜಿ ಬರ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಕನ್ಫರ್ಮ್ ಮಾಡಿದ್ದಾರೆ, ರಾಮಲಿಂಗ ರೆಡ್ಡಿ ಅವರು ಕನ್ಫರ್ಮ್ ಆಗಿದೆ, KH ಮುನಿಯಪ್ಪ ಅವರು ಬರ್ತಾ ಇದ್ದಾರೆ. ಸೊ ಇದನ್ನ ಇನ್ನು ನಮ್ಮ ಹಿರಿಯರು ಯಾರೆಲ್ಲ ಬುಕ್ ಮಾಡಿದ್ದಾರೆ, ಒಂದು 10 ಡಜನ್ ಮೇಲೆ ಅವರೆಲ್ಲ ಬರ್ತಾ ಇದ್ದಾರೆ. ಇವರೆಲ್ಲ ಬಂದು ನಮ್ಮ ಮಕ್ಕಳಿಗೆ ಆಶೀರ್ವಾದ ಮಾಡಿ ಈ ಒಂದು ಮೆಮೊರಬಲ್ ಇವೆಂಟ್ಗೆ ಒಂದು ಸಾಕ್ಷಿಯಾಗಿ ನಮ್ಮ ಜನಾಂಗಕ್ಕೆ ಒಳ್ಳೆಯದಾಗಲಿ. ನಮ್ಮ ಜನಾಂಗನ ಸ್ವಲ್ಪ ರಾಜಕೀಯವಾಗಿ ಎಲ್ಲ ಜನಾಂಗದವರು ಸ್ವಲ್ಪ ಕೈ ಎತ್ತಿ ಮಗು ಥರ ಎತ್ತಿ ಅವ್ರನ್ನ ಸ್ವಲ್ಪ ಬೆಳೆಸಬೇಕು ಅಂತ ನಿಮ್ಮ ಮುಖಾಂತರ ಕೇಳಿ ನಾನು ಕಳಕಳಿ ಮನವಿ ಮಾಡಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಅದನ್ನು ನಾವು ಕೊಟ್ಟಿರೋ ಕಷ್ಟ ಅದು ಯಾವುದೇ ಮಕ್ಕಳಾಗಿ ಕೊಡಬಾರ್ದು ಅನ್ನೋದು ನನ್ನ ಸಂಪಾದನೆಯಲ್ಲಿ 40% ಭಾಗ ಸಮಾಜಕ್ಕೆ ಕೊಡಬೇಕು ಅಂತ ಅವತ್ತು ಚಿಕ್ಕ ಮಗುವಲ್ಲೇ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೆ. ಪ್ರಾಮಾಣಿಕವಾಗಿ 35% ಇನ್ಕಮ್ ಟ್ಯಾಕ್ಸ್ ಕಟ್ಬಿಡ್ತೀನಿ ಹೈಯೆಸ್ಟ್ ಸ್ಲಾಬಲ್ಲಿರೋದ್ರಿಂದ. ಇನ್ನು 35 ನನ್ನ ಜೀವನ, ನಮಗೊಂದು ಮಗು ಇದೆ ಅದಕ್ಕೋಸ್ಕರ ಇರ್ತೀನಿ, ಇನ್ನು 40% ಸಮಾಜಕ್ಕೆ ಕೊಡಬೇಕು ಅಂತ ಸಂಕಲ್ಪ ಮಾಡಿ, ಅದು ಡೈರೆಕ್ಟಾಗಿ ಡೊನೇಷನ್ ದೇವಸ್ಥಾನದ ನಮಗೆ ಒಂದು ವ್ಯಕ್ತಿನ ಒಂದು ಮಗುನ ಒಂದು ವ್ಯಕ್ತಿ ಮಾಡಿದ್ರೆ ದಟ್ ಈಸ್ ಅಸೆಟ್. ದೇವಸ್ಥಾನದ ಶಕ್ತಿ ಇರೋರ್ಗೂ ಆಗುತ್ತೆ. ಆಮೇಲೆ ಬೇರೆ ಒಂದು ಎಣ್ಣೆಗೆ ದೀಪ ಹೊಂದಿಸ್ತಾರೋ ಏನೋ ಗೊತ್ತಿಲ್ಲ, ಆ ಮಕ್ಕಳನ್ನೇ ಒಂದು ದೇವಸ್ಥಾನ, ಆ ಮಕ್ಕಳನ್ನೇ ಒಂದು ಶಕ್ತಿ ಮಾಡಿದ್ರೆ ಒಂದು ಪ್ರೇರಣೆ ಆಗಿಬಿಟ್ಟು ಹಿಂಗೆ ಮಾಡ್ತಾರೆ. ನಮ್ಮಲ್ಲಿ ಎಲ್ಲೆಲ್ಲಿ ನಮಗೆ ಅಲ್ಲಿ ಬುದ್ಧಿ ಕೊಡ್ತಾ ಕಾಣ್ತಾ ಇದೆ, ಸಮಾಜದಲ್ಲಿ ಸ್ವಲ್ಪ ಶೋಷಣೆ ಪಡ್ಕೊಂಡ್ರು ಇರ್ತಾರೆ, ಅದರಲ್ಲಿ ನಾವು ಕೊಡಪಾಗಿ ಇಟ್ಕೊಂಡು ಹಿಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. 45 ವರ್ಷ ವಿದ್ಯಾಭ್ಯಾಸದ ಬಗ್ಗೆ ಸಾಕಷ್ಟು ಶ್ರಮ ವಹಿಸಬೇಕು, ಶ್ರಮ ನಮ್ಮಲ್ಲಿ ಕಡಿಮೆ ಇದೆ ಅಂತಂದ್ರೆ 2011ರಲ್ಲಿ ನಾನು ಮಾನವರಲ್ಲಿ ಒಂದು ವಿದ್ಯಾಭ್ಯಾಸದ ಮಟ್ಟ ಕುಗ್ಸೋದಕ್ಕೇನೆ ನಾವು ಎಲ್ಲ ಮನೆಗಳಿಗೂ ನಮ್ಮ ವೈನಿ ಯುವ ಜಾಗೃತಿ ಸಂಘದವ್ರನ್ನ ಕಳಿಸಿ ಪ್ರತಿ ಮನೆಯೂ ಜನಗಣತಿ ತಗೊಂಡಿದ್ದೆ. ಆವತ್ತು ಕಡಿಮೆ ನನಗೆ ನನ್ನ ಮನಸ್ಸಿಗೆ ಅವತ್ತು 43ರಿಂದ 46% ಏನೋ ಬಂದಿತ್ತು ಅವತ್ತು. ಆನಂತರ ಮತ್ತೆ 2017-16 ಒಂದ್ಸಲಿ ಜನಗಣತಿ ಮಾಡಿದಾಗ ಮಾಲೂರಲ್ಲಿ 88%. ನಮ್ಮಲ್ಲಿ ಗ್ರಾಜ್ಯುಯೇಟ್ಗಳು ಸಿಗ್ತಾ ಇದ್ದಿಲ್ಲ, ಇಂಜಿನಿಯರ್ಗಳು ಸಿಗ್ತಾ ಇದ್ದಿಲ್ಲ, ಡಾಕ್ಟರ್ಗಳು ಸಿಗ್ತಾ ಇದ್ದಿಲ್ಲ. ಡಜನ್ ಗಟ್ಟಲೆ ಡಾಕ್ಟರ್ಗಳಿದ್ದಾರೆ, ಡಜನ್ ಗಟ್ಟಲೆ ಇಂಜಿನಿಯರ್ಗಳಿದ್ದಾರೆ. ವಿದ್ಯಾಭ್ಯಾಸದ ಮಟ್ಟ ತನ್ಮೂಲಕ ಜನಗಳಲ್ಲೇ ಆ ಪ್ರವೃತ್ತಿ ಬಂದಿದೆ. ನಾವು ವಿದ್ಯಾಭ್ಯಾಸದಲ್ಲಿ ಮೇಲಕ್ಕೆ ಬರಬೇಕು, ಇಲ್ಲಾಂದ್ರೆ ನಮ್ಮ ಸಮುದಾಯ ಮುಂದೆ ಬರೋದಿಲ್ಲ ಅಂತೇಳಿ
ಅದಕ್ಕೆ ನಾವು ಸಮುದಾಯದ ಎಲ್ಲರಿಗೂ ನನ್ನ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ದೇವಾಲಯ ಸಮಿತಿ ಅಧ್ಯಕ್ಷ MP ವಿಜಯಕುಮಾರ್ ಮಾತನಾಡಿದರು. ಇವತ್ತು ಈ ವೇದಿಕೆಯಲ್ಲಿ ಬಡಗಿ ಶ್ರೀನಿವಾಸ ಅವರನ್ನ ನೆನೆಸ್ಕೊಳ್ಬೇಕು. ಯಾಕೆಂತಂದ್ರೆ ತಾಲೂಕು ಮಟ್ಟದಲ್ಲಿ ಪೂಜಾರಿಗಳನ್ನ ಮತ್ತೆ ವೀರಕುಮಾರ್ನ ಗುರುತಿಸಿ ದೊಡ್ಡ ಕಾರ್ಯಕ್ರಮ ದೇವಸ್ಥಾನ ಮುಂದೆನೆ ಮಾಡಿದ್ರು. ಭಾರಿ ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ನನಗೆ ಅವತ್ತು ಆಶ್ಚರ್ಯ ಆಗ್ಬಿಡ್ತು. ಅವತ್ತು ನಾನು ಬಂದಾಗ ನನಗೆ ಗೊತ್ತಿಲ್ಲ ಇಂಥ ಒಂದು ಕಾನ್ಸೆಪ್ಟ್, ಒಳ್ಳೆ ಕಾನ್ಸೆಪ್ಟ್ ಅವ್ರ ತಲೆಯಲ್ಲಿ ಬಂದು ಮಾಡಿದ್ರಲ್ಲ ಅಂತೇಳಿ ಇವತ್ತು ಈ ವೇದಿಕೆಯಲ್ಲಿ ನಾನು ಬಡಗಿ ಶ್ರೀನಿವಾಸ್ ಅವ್ರಿಗೆ ಮತ್ತು ಆ ತಂಡ ಶ್ರಮ ಪಟ್ಟರು ಅವ್ರಿಗೆ ಅಭಿನಂದಿಸ್ತಾ ಇದ್ದೀನಿ. ಈಗ ಕಳೆದ ತಿಂಗಳು ರಾಜಕೃಷ್ಣಮೂರ್ತಿ ಅವರು ಹೇಳಿದಾಗ ತುಂಬಾ ಸಂತೋಷ ಆಯಿತು. ಇಡೀ ರಾಜ್ಯದಲ್ಲಿರೋ ಜನಾಂಗದ ಪರವಾಗಿ, ನಮ್ಮ ಜಿಲ್ಲಾ ವೈದ್ಯ ಕುಲಸ್ಥರ ಪರವಾಗಿ, ಮಾಲೂರು ದೇವಾಲಯ ಸಮಿತಿ ಪರವಾಗಿ, ಮಾಲೂರು ತಾಲೂಕಿನ ಪರವಾಗಿ ನಾವು ಹೃದಯಪೂರ್ವಕವಾಗಿ ಅವರನ್ನು ಅಭಿನಂದಿಸ್ತಾ ಇದ್ದೀವಿ. ಮಾರ್ಚ್ 1ನೇ ತಾರೀಕು ಶ್ರೀ ರವೀಂದ್ರ ಕಲಾಕ್ಷೇತ್ರದಲ್ಲಿ ರಾಜ್ಯ ಮಟ್ಟದ ನಮ್ಮ ವೈನಿಕುಲ ಸಮುದಾಯದ ಕರಗ ಪರಂಪರೆ, ಕರಗ ಕೊಡುವಂಥ ತಾಯಿನ ಕೊಡುವಂಥ ಕರಗ ಪೂಜಾರಿಗಳು ಮತ್ತು ಅವರ ಧರ್ಮಪತ್ನಿಗಳು ಅವರಿಗೆಲ್ಲರಿಗೂ ಒಂದು ಮಹಿಳಾ ಸಮಾವೇಶ, ರಾಜ್ಯ ಮಟ್ಟದ ಮಹಿಳಾ ಸಮಾವೇಶ. ಆ ಕರಗ ಪೂಜಾರಿಗೆ ಎಷ್ಟು ನಾವು ಗೌರವಿಸ್ತೀವೋ ಅದೇ ರೀತಿ 1 ವಾರಗಳ ಕಾಲ ಅವರ ಮುತ್ತೈದೆತನನ ತನ್ನ ಗಂಡನಿಗೆ ಕರಗ ಮಾಡೋದಕ್ಕೋಸ್ಕರ ಆ ತಾಯಿ ಸೇವೆ ಮಾಡೋದಕ್ಕೆ ನಮ್ಮ ದೇವಸ್ಥಾನಕ್ಕೆ ಅವರು ಕಳಿಸಿ ನಮ್ಮ ಜನಾಂಗದ ಕೀರ್ತಿಯನ್ನು ಕಾಪಾಡುವಂಥ ಧರ್ಮಪತ್ನಿಯರು ಕೂಡ ಆ ಒಂದು ಸತ್ಕಾರ ಅವ್ರಿಗೆ ಲಭಿಸಬೇಕು ಅನ್ನೋ ಒಂದು ಸದುದ್ದೇಶನ ಇಟ್ಕೊಂಡು ಇವತ್ತು ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಸುಮಾರು ಒಂದು 490 ಜನ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ನಮ್ಮ ಜನಾಂಗದಲ್ಲಿ ವಿಶೇಷ ಸೇವೆಗಳನ್ನು ಸಲ್ಲಿಸಿರುವಂಥವರು ಕ್ರೀಡೆಯಲ್ಲಾಗಲಿ, ವಿದ್ಯಾರ್ಥಿಗಳಲ್ಲಾಗಲಿ, ಒಂದು ಉದ್ಯೋಗದಲ್ಲಾಗಲಿ ಕೀರ್ತಿ ಗಳಿಸಿದಂಥ ಆ ಬಿಲೋ 18 ಇಯರ್ಸ್ ಮಕ್ಕಳಿಗೆ ಮುಂದಿನ ಫ್ಯೂಚರ್ ಅವರು IAS ಮಾಡಲಿ, IPS ಮಾಡಲಿ, ಇಂಟರ್ನ್ಯಾಷನಲ್ ಲೆವೆಲ್ಗೆ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಮಾಡೋದಕ್ಕೂ ಕೂಡ ಇದನ್ನ ಒಂದು ವೇದಿಕೆಯಾಗಿ ಇಟ್ಕೊಂಡು ಅಲ್ಲಿ ಯಾರೇ ಆ ಮಕ್ಕಳಿಗೆ ಪ್ರೋತ್ಸಾಹ ಕೊಡುವಂಥವ್ರು ನೇರವಾಗಿ ಅವ್ರನ್ನ ದತ್ತಕ್ಕೆ ತಗೊಳ್ಬೋದು, ಅವ್ರನ್ನ ಓದಿಸೋದಕ್ಕೆಲ್ಲ ಸಹಕಾರ ಕೊಡ್ಬೋದು. ಅಲ್ಲಿ ನಮಗೆ ನಾವೆಲ್ಲ ಇದ್ದೀವಿ ಅನ್ನೋ ಧೈರ್ಯ ತುಂಬುವಂಥ ಒಂದು ಕೆಲಸ ಆ ವೇದಿಕೆ ಮುಖಾಂತರ ಇಡೀ ರಾಜ್ಯಕ್ಕೆ ಒಂದು ಸಂದೇಶನ ಕೊಡಬೇಕು ಅಂತೇಳಿ ರಾಜಕೃಷ್ಣಮೂರ್ತಿಯವರು ಈ ಸಂಕಲ್ಪನ ಮಾಡಿ ಅವರು ಬೇಕಾದಷ್ಟು ಜನರ ಹತ್ರ ಇದ್ರ ಬಗ್ಗೆ ವಿಚಾರಗಳು ತಿಳ್ಕೊಂಡು ನನ್ನ ಹತ್ರ ಬಂದಾಗ 1 ತಿಂಗಳು 1.5 ತಿಂಗಳಿಂದ ನಮ್ಮ ದೇವಸ್ಥಾನದ ಸಮಿತಿಯವರು ಇಡೀ ಮಾಲೂರು ತಾಲೂಕಿಗೆ ಈ ವಿಚಾರನ ಎಲ್ಲರಿಗೂ ಪ್ರಚಾರ ಮಾಡಿ ಇದರಲ್ಲಿ ಯಾರ್ಯಾರಿಗೆ ಆಸಕ್ತಿ ಇದೆ, ಯಾರ್ಯಾರಿಗೆ ನಮ್ಮ ನೆರವು ಬೇಕಾಗಿದೆ, ಯಾರ್ಯಾರು ಮುಂದುವರಿಯುವಂಥ ಒಂದು ಅಭಿಲಾಷೆ ಇದೆ, ನೀವು ಸಂಕೋಚ ಹೇಳಿದಿರೋ ನಮ್ಮ ಹತ್ರ ಬಂದು ನಿಮ್ಮ ಕಷ್ಟ ಸುಖನ ಹೇಳ್ಕೊಂಡ್ರೆ ನಾವು ನಿಮಗೆ ನೆರವಾಗ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ವಿ. ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಈ ವರ್ಷವೂ ಮಾಜಿ ಸಚಿವ ಕೃಷ್ಣೇಶ್ ಶೆಟ್ಟಿ ಮಾಲೂರು ತಾಲೂಕಿನ ಪ್ರತಿ ಮನೆಗೆ ಗಂಗಾ ಜಲ ವಿತರಣಾ ದೈವ ಕಾರ್ಯಕ್ರಮ ನಡೆಸುತ್ತಿದ್ದಾರೆ. ಈ ಬಾರಿಯ 144ನೇ ವರ್ಷದ ಕುಂಭಮೇಳ ಕಾರ್ಯಕ್ರಮದ ಅಂಗವಾಗಿ ಗಂಗಾ ಜಲ ವಿತರಣೆ ಬಗ್ಗೆ ಶೆಟ್ಟರು ವಿವರಿಸಿದ್ದು ಹೀಗೆ. ಈ ಒಂದು ಕುಂಭಮೇಳದ ಸಂದರ್ಭ ಇದೆ. ಕೋಟಿ ಜನ, ಇವತ್ತು ಸುಮಾರು 60 ಕೋಟಿ ಜನ ಹೋಗಿ ಕುಂಭಮೇಳದಲ್ಲಿ ಮಿಂದು ಸ್ನಾನ ಮಾಡಿ ಪುಣ್ಯ ಫಿಲಪ್ ಮಾಡಿ ಒಂದೊಂದು ಮನೆಗೂ 2 ಬಾಟಲ್ ತಲುಪ್ತಾ ಇದೆ. ಯೋಚಿತ ಕಾರ್ಯಕ್ರಮ ಆಗ್ತಾ ಇದೆ. ಯಾರು ಅಲ್ಲಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅವರು ಹಬ್ಬದ ದಿನ ಈ 50 ದಿನ ಕುಂಭಮೇಳದಲ್ಲಿ ಭಾಳ ವಿಶೇಷವಾದ ದಿನ ಶಿವರಾತ್ರಿ ದಿನ. ಯಾವತ್ತೇ ಕಾರ್ಯಕ್ರಮ ಕೊನೆಗೊಳ್ಳೋದು. ಆ ದಿನದಲ್ಲಿ ಬೆಳಗ್ಗೆ ಸ್ನಾನ ಮಾಡಬೇಕಾದ್ರೆ ಈಗ ಜಲನ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡಿದ್ದೆ ಆದರೆ ಅಲ್ಲಿ ಹೋಗಿ ಬಂದಷ್ಟೇ ಪುಣ್ಯ ಅಂಥೇಳಿ ಭಾಳ ಗುರು ಹಿರಿಯರು ನಮಗೆ ಸಲಹೆಯನ್ನು ಕೊಟ್ಟು. ಕರ್ನಾಟಕ ರಾಜ್ಯದ ಮನೆ ಮಾತಾಗಿರುವ ಮಾಲೂರಿನ ಪ್ರಸಿದ್ಧ ಶ್ರೀ ಧರ್ಮರಾಯ ಸ್ವಾಮಿ ಹೂವಿನ ಕರಗ ಪೂಜಾರಿಗಳ ಆಯ್ಕೆ ನಡೆದಿದ್ದು, ಈ ಬಾರಿಯ ಕರಗ ಪೂಜಾರಿಗಳ ಬಗ್ಗೆ ದೇವಾಲಯ ಸಮಿತಿ ಆಂಜನಪ್ಪ ತಿಳಿಸಿದರು. ಮಾಲೂರಿನ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದಿಂದ ಕರಗ ಮಹೋತ್ಸವಕ್ಕೆ ಹೂವಿನ ಕರಗ ಹಾಗೂ ಹಸಿ ಕರಗದ ಪೂಜಾರಿಗಳನ್ನು ಆಯ್ಕೆ ಮಾಡಲಾಗಿದೆ. ಆ ವಿಷಯದಲ್ಲಿ
ಕರೆದ ಪೂಜಾರಿಯಾಗಿ ಮಂಜುನಾಥ್ ಅವರು ಆಯ್ಕೆಯಾಗಿದ್ದಾರೆ. ಹಸಿ ಕರೆದ ಪೂಜಾರಿಗಳಾದಂಥ ವೆಂಕಟರಮಣಪ್ಪನವರು ಆಯ್ಕೆಯಾಗಿದ್ದಾರೆ. ಮತ್ತೆ ಇನ್ನೊಬ್ಬ ಹಸಿ ಕರೆದ ಪೂಜಾರಿಗಳಾದಂಥ ಅಭಿಲಾಷ್ ಅವರು ಆಯ್ಕೆಯಾಗಿದ್ದಾರೆ. ಕರ್ನಾಟಕ ರಾಜ್ಯ ಗ್ರಾಮಾಧಿಕಾರಿಗಳ ಪ್ರಮುಖ ಬೇಡಿಕೆಗಳ ಪ್ರತಿಭಟನೆಗೆ ಕರ್ನಾಟಕ ಸೇನೆ ಕಾರ್ಯಕರ್ತರು ಬೆಂಬಲ ವ್ಯಕ್ತಪಡಿಸಿ ಮೇಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಸಮಸ್ಯೆಗಳು ಮತ್ತು ಬೇಡಿಕೆಗಳು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳು ತಾಲೂಕಿನಲ್ಲಿ ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನಮ್ಮ ಕರ್ನಾಟಕ ಸೇನೆ ಸಂಪೂರ್ಣವಾದ ಬೆಂಬಲ ನೀಡುತ್ತೇವೆ. ಅವರ ಬೇಡಿಕೆಗಳಾದ ರಾಜ್ಯಾದ್ಯಂತ ಆಧಾರ್ ಸೀಡಿಂಗ್ ಪ್ರಕ್ರಿಯೆಯಲ್ಲಿ ಪತ್ತೆಯಾಗಿರುವ 51.5 ಲಕ್ಷ ಮೃತ ಖಾತೆದಾರರು ಪಾಣಿಗಾದ ದಾಖಲೆ ಅಭಿಯಾನ ಮಾದರಿಯಲ್ಲಿ ವಾರಸುದಾರರಿಗೆ ಹೆಸರುಗಳಿಗೆ ಪಾವತಿ ಖಾತೆ ದಾಖಲಿಸುವಂತೆ ಈ ಪಂಕ್ತಿ ಖಾತೆ ಆಂದೋಲನ ಕೈಬಿಡಬೇಕು. ಸರ್ಕಾರ ಕೂಡಲೇ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರು ಇದರ ಬಗ್ಗೆ ಗಮನ ಹರಿಸಿ ಅಧಿಕಾರಿಗಳಿಗೆ ನ್ಯಾಯ ಒದಗಿಸಬೇಕಾಗಿ ಈ ಮೂಲಕ ಮನವಿ ಕೊಡುತ್ತಿದ್ದೇವೆ. ಮಾಲೂರಿನ ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ದೇವಾಲಯದ ವಾರ್ಷಿಕೋತ್ಸವ ಸಮಾರಂಭವು ಅದ್ದೂರಿಯಾಗಿ ನೆರವೇರಿತು. ಮುಖ್ಯ ಅತಿಥಿಯಾಗಿ ಬೆಂಗಳೂರಿನ ಫಾದರ್ ಆರೋಗ್ಯರಾಜ್ ಸತೀಶ್ ಕುಮಾರ್ ಅವರು ದಿವ್ಯ ಬಲಿಪೂಜೆ ಕಾರ್ಯಕ್ರಮ ನಡೆಸಿಕೊಟ್ಟರು. ನೂರಾರು ಮಂದಿ ಕ್ರೈಸ್ತ ಬಾಂಧವರು ಪಾಲ್ಗೊಂಡಿದ್ದರು. ನಾವೆಲ್ಲರೂ ಈ ಪವಿತ್ರ ದೇವಾಲಯದಲ್ಲಿ ಆಗಮಿಸಿದ್ದೇವೆ. ಇಂದು ನಮ್ಮ ಧರ್ಮಕೇಂದ್ರದ ಪಾಲಕರಾದ ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರ ಹಬ್ಬದ ಮಹೋತ್ಸವವನ್ನು ಆಚರಿಸುವಾಗ ಕಳೆದ 34 ವರ್ಷದಿಂದ ದೇವರ ಕೃಪೆಯಿಂದ ಹಾಗೂ ಪಾಲಕ ಸಂತರ ಅನುಗ್ರಹದಿಂದ ನಮ್ಮ ಧರ್ಮಕೇಂದ್ರದ ಎಲ್ಲ ಕುಟುಂಬಗಳನ್ನು ಎಲ್ಲ ಭಕ್ತಾದಿಗಳನ್ನು ಒಳ್ಳೆಯ ಆರೋಗ್ಯದೊಂದಿಗೆ ಒಳ್ಳೆಯ ಕ್ರಿಸ್ತರಲ್ಲಿ ನಮ್ಮೊಲವಿನ ಸಹೋದರ ಸಹೋದರಿಯರೇ, ಇಂದು ವಿಶೇಷವಾಗಿ ಈ ವಿಚಾರಣೆಯ ಹಬ್ಬವನ್ನು ಆಚರಿಸುತ್ತಿರುವ ಸಂದರ್ಭದಲ್ಲಿ ದೇವರು ನಮಗೆ ನೀಡುತ್ತಿರುವ ಕರೆ ಅವರಲ್ಲಿ ವಿಶ್ವಾಸವನ್ನು ಇರಿಸಬೇಕು. ಅವರಲ್ಲಿ ನಂಬಿಕೆಯನ್ನು ನಾವು ಹೊಂದಬೇಕು. ನಾವು ವಿಶೇಷವಾದ ರೀತಿಯಲ್ಲಿ ಪ್ರಾರ್ಥಿಸುವಾಗ ಯಾವುದಕ್ಕಾಗಿ ಪ್ರಾರ್ಥಿಸುತ್ತೇವೆ, ನಮ್ಮ ಪ್ರಾರ್ಥನೆ ಯಾವ ರೀತಿಯಲ್ಲಿ ಇದೆ ಎಂಬುದನ್ನು ಕೂಡ ನಾವು ಪ್ರಶ್ನಿಸಬೇಕು. ನಾವು ಪ್ರಾರ್ಥನೆ ಮಾಡುವಾಗ ಈ ಪ್ರಾರ್ಥನೆಗಳು ನಮಗೆ ಈಡೇರುತ್ತವೆ, ದೇವರು ನಮಗೆ ಅನುಗ್ರಹಿಸುತ್ತಾರೆ. ಆ ಒಂದು ವಿಶ್ವಾಸದಿಂದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಬಸ್ ನಿರ್ವಾಹಕನ ಮೇಲೆ ಹಲ್ಲೆ ನಡೆಸಿದ್ದ ಎಂಇಎಸ್ ಗುಂಡಾಗಳ ವಿರುದ್ಧ ಗಡೀಪಾರು ಕಾನೂನು ಜಾರಿ ಮಾಡಬೇಕೆಂದು ಒತ್ತಾಯಿಸಿ ಶಿವಾರ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಉಪ ತಹಸೀಲ್ದಾರ್ಗೆ ಆಗ್ರಹಪೂರ್ವಕ ಮನವಿ ಪತ್ರ ನೀಡಿದರು. ನಿರ್ವಾಹಕರ ಮೇಲೆ ಎಂಇಎಸ್ ಮತ್ತು ಶಿವಸೇನೆ ಗೂಂಡಾಗಳು ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ. ಪದೇ ಪದೇ ಕನ್ನಡಿಗರ ಮೇಲೆ ಕೆಣಕುವಂಥ ಕೆಲಸ ಮಾಡ್ತಾ ಇರೋದು ಎಂಇಎಸ್ ಮತ್ತು ಶಿವಸೇನೆ ಸಂಘಟನೆಯನ್ನು ಕರ್ನಾಟಕದಲ್ಲಿ ಸಂಪೂರ್ಣ ನಿಷೇಧ ಮಾಡಬೇಕು. ಯಾರು ಹಲ್ಲೆ ಮಾಡಿದ್ದಾರೆ ಅಂಥವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಅವ್ರ ಮೇಲೆ ರೌಡಿ ಶೀಟನ್ನು ಓಪನ್ ಮಾಡಿ ಯಾವುದೇ ಕಾರ್ಯಕ್ರಮಗಳ ಚಟುವಟಿಕೆಯಲ್ಲಿ ಭಾಗವಹಿಸಿದಂಗೆ ಅವನ್ನ ಮಾಡಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಇದೇ ಥರ ಕನ್ನಡಿಗರ ಮೇಲೆ ಗಲಾಟ ಮಾಡ್ತಾ ಇದ್ರೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈಗೂ ಸಹ ನಮ್ಮ ರಾಜ್ಯಾಧ್ಯಕ್ಷರು ನಿಮ್ಮ ಭೇಟಿ ಮುಂದಿನ ನಿಮ್ ಟಿವಿ ನ್ಯೂಸ್ನಲ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.